ಈಗ ಶರಣು ಸಲಗರ್ ಅವರು ಮಾತನಾಡಿದಾಗೆ ಇಡೀ ಕರ್ನಾಟಕದಲ್ಲಿ ಅದು ಅತಿ ಹೆಚ್ಚು ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ವರ್ಷ ಬಿದ್ದಿದೆ. ಸುಮಾರು 50% ಮಳೆ ಅನಿರೀಕ್ಷಿತವಾಗಿ ಜಾಸ್ತಿ ಬಿದ್ದು ಇವತ್ತು ಏನು ನಮ್ಮ ಮುಂಗಾರು ಬೆಳೆಗಳಾದಂಥ ಹೆಸರು, ಉದ್ದು, ಸೋಯಾಬೀನು ಇದು ಸಂಪೂರ್ಣವಾಗಿ ಹಾಳಾಗಿದೆ ಅಧ್ಯಕ್ಷ. ಇವತ್ತು ಹಾರ್ವೆಸ್ಟಿಂಗ್ ಬಂದಿತ್ತು. ಒಂದು 8 ದಿವಸ ಮಳೆ ತಡೆದಿದ್ರೆ ರೈತರೆಲ್ಲ ರಾಶಿ ಮಾಡ್ಕೊಂಡು ಮನೆ ತರ್ತಿದ್ರು. ಆದರೆ ಬಾಯಿಗೆ ಮಣ್ಣು ಬಿತ್ತು. ಇವತ್ತು ರೈತರು ಕಂಗಾಲಾಗಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ತೊಗರಿ ವಾಣಿಜ್ಯ ಬೆಳೆ ಈ ವಾಣಿಜ್ಯ ಬೆಳೆ ಮೇಲೆ ನಾವು ನಿರ್ಭರವಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ತೊಗರಿ ಬೆಳೆಯನ್ನು ಇಡೀ ಕಲಬುರಗಿಯಲ್ಲಿ ಅಷ್ಟೇ ಅಲ್ಲ, ಬೀದರು, ರಾಯಚೂರು, ಬಳ್ಳಾರಿ, ಚಿತ್ರದುರ್ಗ ಆ ಕಡೆ ಕೂಡ ಎಲ್ಲ ಕಡೆ ಬಂದಿದೆ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ತೊಗರಿ ಬಿತ್ತಾ ಇದ್ದಾರೆ. ಈ ತೊಗರಿ ಬಿತ್ತಿದ್ದಾರೆ. ಮಾನ್ಯ ಅಧ್ಯಕ್ಷ, ತಮಗೆ ಗೊತ್ತಿರುವ ಹಾಗೆ ಬೇಳೆಕಾಳುಗಳನ್ನು ನಾವು ಇವತ್ತು ನಮಗೆ ಸಾಕಾಗೋದಿಲ್ಲ ಕಾರಣಕ್ಕಾಗಿ ವಿದೇಶಗಳಿಂದ ಬೇಳೆಕಾಳುಗಳನ್ನು ಆಮದು ಮಾಡ್ಕೊಳ್ತಾ ಇದ್ದೀವಿ. ಆದರೆ ಈ ಬೇಳೆಕಾಳು ಮೂಲಭೂತವಾಗಿ ನಾವು ಬೆಳಿತೀವಿ. ಆದರೆ ತೊಗರಿ ಈ ವರ್ಷ ಅತಿ ಜಾಸ್ತಿ ಮಳೆ ಬಂದು ನಮ್ಮ ಕೈಗೆ ಬರ್ತದೆ ಅನ್ನೋ ಅನುಮಾನ ಇದೆ. ತೊಗರಿ ಸಂಪೂರ್ಣವಾಗಿ ಹಾಳಾಗ್ತದೆ. ಹಾಗಾಗಿ ಇವತ್ತು ಏನು ನೈಸರ್ಗಿಕ ವಿಪತ್ತು ಬಂದಿದೆ, ಇದಕ್ಕೆ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ. ತಕ್ಷಣ ಮಾನ್ಯ ಉಪಮುಖ್ಯಮಂತ್ರಿಗಳೆಲ್ಲ ಸದನದಲ್ಲಿದ್ದಾರೆ. ತಕ್ಷಣ ಸರ್ಕಾರದವರು ಅಧಿಕಾರಿಗಳಿಗೆ ಆದೇಶ ಕೊಟ್ಟು ಎಷ್ಟು ಪ್ರದೇಶದಲ್ಲಿ ಯಾವ್ಯಾವ ಬೆಳೆ ಹಾನಿಯಾಗಿದೆ, ಹೆಸರು ಎಷ್ಟಾಗಿದೆ, ಉದ್ದು ಎಷ್ಟಾಗಿದೆ, ಸೋಯಾಬೀನ್ ಎಷ್ಟಾಗಿದೆ, ತೊಗರಿಬೇಳೆ ಎಷ್ಟಾಗಿದೆ, ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಮತ್ತು ಎಷ್ಟು ಹಣ ರೈತರಲ್ಲಿ ತೊಂದರೆ ಆಗಿದೆ, ಲಾಸ್ ಆಗಿದೆ, ಇದನ್ನು ತಕ್ಷಣ ಅಧ್ಯಯನ ಮಾಡಿ ಕೊನೆಯ ದಿವಸ ನಾಡಿದ್ದು ವಿಧಾನಸೌಧದಲ್ಲಿ ಸರ್ಕಾರ ಒಂದು ಹೇಳಿಕೆಯನ್ನು ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೋತೀನಿ. ಯಾಕಂದರೆ 3 ದಿವಸ ಬಿಟ್ಟರೆ ನಮಗೆ ಸದನದಲ್ಲಿ ಮಾತಾಡೋಕ್ಕೆ ಅವಕಾಶ ಇಲ್ಲ. ಆ ಸದನ ಮುಗಿಯೋ ಒಳಗಾಗಿ ಸರ್ಕಾರ ವರದಿಯನ್ನು ತರಿಸ್ಕೊಂಡು ಈ ಸದನದಲ್ಲಿ ಸ್ವಯಂಪೂರ್ತ ಹೇಳಿಕೆಯನ್ನು ನೀಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಇವತ್ತು ಬೆಳೆಗಳು ಕೈಗೆ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಇನ್ಶೂರೆನ್ಸ್ ಸಿಸ್ಟಮನ್ನು ನಾವು ಬಿಲ್ಡಪ್ ಮಾಡಿದೆವು. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಇದನ್ನು ನಾವು ಮಾಡಿದ್ದೀವಿ. ಸಾಕಷ್ಟು ರೈತರು ಮುಂದೆ ಬಂದು ಈ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ ಮತ್ತು ಈ ಇನ್ಶೂರೆನ್ಸ್ನಿಂದ ಕ್ಲೇಮ್ ಮಾಡಿ ದುಡ್ಡು ಕೂಡ ಪಡಿತಾ ಇದ್ದಾರೆ. ಇದೊಂದು ಆರೋಗ್ಯಕರವಾದಂಥ ಬೆಳವಣಿಗೆ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಮಾನ್ಯ ಅಧ್ಯಕ್ಷರೇ ಇನ್ಶೂರೆನ್ಸು ಅಲ್ಲಿ ಬಂದಿದೆ, ಆದರೆ ಬಿಡುಗಡೆ ಆಗ್ತಾ ಇಲ್ಲ. ಸುಮಾರು 341 ಕೋಟಿ ರೂಪಾಯಿ ಬಿಡುಗಡೆ ಆಗ್ತಾ ಇಲ್ಲ ಮಾನ್ಯ ಅಧ್ಯಕ್ಷರೇ. ಯಾಕೆ ಅಂತ ಕೇಳಿದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹೇಗೆ ದುಡ್ಡು ಬರೋಕ್ಕೆ ಸಾಧ್ಯ ಇದೆ? ಅರೆ, ಸರ್ವೆ ಮಾಡಿದವರು ನಿಮ್ಮ ಅಧಿಕಾರಿಗಳು, ವಿಲೇಜ್ ಅಕೌಂಟೆಂಟು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಇನ್ಶೂರೆನ್ಸ್ ಕಂಪ್ನಿ ಪೂರ್ತಿ ಯಾಂತ್ರಿಕವಾಗಿದೆ, GPS ಆಗಿದೆ. ಅಷ್ಟೆಲ್ಲ ನೀವು ನಿಮ್ಮ ಅಧಿಕಾರಿಗಳನ್ನೇ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಇದನ್ನು ವರದಿ ಕಳಿಸೋದನ್ನು ಅದರ ಮೇಲೆ ಅನುಮಾನ ಪಡೋದು ಎಷ್ಟು ಸೂಕ್ತ ಮಾನ್ಯ ಅಧ್ಯಕ್ಷರೇ. ಅದಕ್ಕಾಗಿ ನಾನು ವಿನಂತಿ ಮಾಡ್ಕೋತೇನೆ, ತಕ್ಷಣ ಕಲಬುರಗಿ ಜಿಲ್ಲೆಯಲ್ಲಿ ಏನು 341 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಬಿಡುಗಡೆ ಆಗಬೇಕು, ಅದು ತಕ್ಷಣ ಬಿಡುಗಡೆಯಾಗಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೋತೇನೆ. ಮಾನ್ಯ ಅಧ್ಯಕ್ಷರೇ, ನಾನು ಕ್ಷೇತ್ರದಲ್ಲಿ ಕೆಲವು ಹಳ್ಳಿಗಳಿಗೆ ಹೋಗಿದ್ದೆ. ಮನೆಗಳಲ್ಲಿ ನೀರು ಹೋಗಿದೆ ಮಾನ್ಯ ಅಧ್ಯಕ್ಷರೇ. ಮನೆಗಳಲ್ಲಿ ನೀರು ಹೋಗಿದ ಮೇಲೆ ಪಾಪ ಅವರಿಗೆ ನಿರ್ಗತಿಕರಾಗಿದ್ದಾರೆ, ಬೀದಿ ಮೇಲೆ ಬಂದಿದ್ದಾರೆ. ಊಟಕ್ಕೆ ಗತಿ ಇಲ್ಲ, ಮಲಗಲಿಕ್ಕೆ ಹಾಸಿಗೆ ಇಲ್ಲ. ನಾವೇನೋ NDRFನಲ್ಲಿ 5,000 ರೂಪಾಯಿ ಅವರಿಗೆ ಕೊಟ್ಟೇವಿ. ಅದು ಯಾಕೆ ಸಾಲ್ತದೆ ಮಾನ್ಯ ಅಧ್ಯಕ್ಷರೇ? 5,000 ರೂಪಾಯಿ ಯಾವುದಕ್ಕೂ ಸಾಲೋದಿಲ್ಲ. ಕನಿಷ್ಠ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೇರಿ ಅವರಿಗೆ ಮರು ಬದುಕವನ್ನು ಪ್ರಸ್ತಾಪಿಸಲು ಕನಿಷ್ಠ ಒಂದು 25,000 ರೂಪಾಯಿ ಆದರೂ ಕೊಡಬೇಕು. ಕೊಟ್ಟು ಅವರು ಬದುಕುವಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ಇವತ್ತು ನಾವು ವಿನಂತಿಯನ್ನು ಮಾಡ್ಕೋತಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಮಳೆ ಜಾಸ್ತಿ ಬಂದು ಶರಣು ಸಲಗರ್ ಹೇಳಿದಾಗೆ ಹೊಲದಲ್ಲಿ ನಾವು ಹೋಗಲಿಕ್ಕೆ ಸಾಧ್ಯ ಇಲ್ಲ, ಯಾವ ರಾಶಿ ಮಾಡೋಕ್ಕೆ ಸಾಧ್ಯ ಇಲ್ಲ ಮತ್ತು ಒಕ್ಕಲ್ತನ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಸ್ತೆಗಳು ಹಾಳಾಗಿ ಸೇತುವೆಗಳು ಹಾಳಾಗಿದ್ದಾವೆ. ಇವತ್ತು ಸಂಪರ್ಕ ರಸ್ತೆ ಕಡಿದು ಹೋಗಿದೆ. ಬಸ್ಗಳು ಹೋಗ್ತಾ ಇಲ್ಲ, ಶಾಲೆಗಳಿಗೆ ಮಕ್ಕಳು ಬರ್ತಾ ಇಲ್ಲ, ಕಾಲೇಜುಗಳಿಗೆ ಮಕ್ಕಳು ಬರ್ತಾ ಇಲ್ಲ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ರೈತರು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ. ನಂದು ಮತ್ತು ನಮ್ಮ ಗುಲ್ಬರ್ಗ ಗ್ರಾಮೀಣ ಭಾಗದ ಅವ್ರ ಕ್ಷೇತ್ರದಲ್ಲಿ ರೈತರು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ. ಯಾಕಂದರೆ ಸಂಪರ್ಕ ರಸ್ತೆ ಕಡಿದು ಹೋಗಿದೆ. ಹಾಗಾಗಿ ಇವತ್ತು ತಕ್ಷಣ ಈ ಸಂಪರ್ಕ ರಸ್ತೆಗಳನ್ನು ಪುನರ್ನಿರ್ಮಾಣ ಮಾಡಬೇಕು. ರಸ್ತೆಗಳು ಎಲ್ಲೆಲ್ಲಿ ಹಾಳಾಗಿದ್ದಾವೆ ಆ ರಸ್ತೆಗಳನ್ನು ರಿಪೇರಿ ಮಾಡಬೇಕು ಮತ್ತು ತಕ್ಷಣ
ನಾನು ಇವತ್ತು ಮೊನ್ನೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ. ರಾಜ್ಯ ಸರ್ಕಾರದವರು ಒಂದು ತಂಡವನ್ನು ಮಾಡಿ ಇವತ್ತು ಕೇಂದ್ರಕ್ಕೆ ಕಳಿಸಬೇಕು. ಎಷ್ಟು ನಮ್ಮ ರಾಜ್ಯದಲ್ಲಿ ಮಳೆ ಹಾನಿಯಾಗಿದೆ, ಅದಕ್ಕೆ ಪರಿಹಾರ ಕೊಡಬೇಕು ಅಂಥೇಳಿ ಕೇಂದ್ರದಿಂದ ತಂಡವನ್ನು ಕರೆಸಿ ಅಧ್ಯಯನ ಮಾಡಿಸಿ ಅವತ್ತು ರಾಜ್ಯಕ್ಕೆ ಬರಬೇಕಾದಂಥ ನ್ಯಾಯ ಪಡುವಂಥ ನಮ್ಮ ಪಾಲನ್ನು ಪಡೆಯುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೋತೀನಿ ಅಧ್ಯಕ್ಷರೇ. ಮತ್ತು ಈ ವಿಪರೀತ ಮಳೆ ಬಂದು ಲೈಟಿನ ಕಂಬಗಳೆಲ್ಲ ಕಿತ್ತು ಹೋಗಿಬಿಟ್ಟಿದ್ದಾವೆ, ಕರೆಂಟ್ ಇಲ್ಲ, ಕತ್ತಲೆಯಲ್ಲಿದ್ದಾರೆ ಜನ. ಇಂಥ ಸಂದರ್ಭದಲ್ಲಿ ಇವತ್ತು ಆದಷ್ಟು ಬೇಗನೆ ಅವರಿಗೆ ಕರೆಂಟನ್ನು ಸಪ್ಲೈ ಮಾಡುವಂಥ ಕೆಲಸವನ್ನು ಮಾಡಬೇಕು. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಇನ್ಶೂರೆನ್ಸ್ ಬಿಡುಗಡೆ ಆಗಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳೇ ಅಲ್ಲ ಹಣಕಾಸಿನ ಮಂತ್ರಿಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.